ಹಾಯ್ ವೆಲ್ಕಮ್ ಟು ಕುಕ್ ವಿತ್ ಎಲ್ ಜೆ ಚಾನಲ್ 1111 ಆ್ಯಂಡ್ 1111. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಲೆಮನ್ ಕೊರಿಯಾಂಡರ್ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಚಿಕನ್ ಹಾಕಿ ಮತ್ತು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಬಾಯ್ಲ್ ಆದ ನಂತರ ಈ ಚಿಕನ್ ಪೀಸಸ್ ಏನಿದೆಯಲ್ಲ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಸ್ಟಾಕ್ನ ಬೇರೆ ಮಾಡಿಟ್ಕೊತೀನಿ. ಆಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ನೀವು ಬೇಕಾದ್ರೆ ತುಪ್ಪ ಅಥವಾ ಬಟರ್ ಹಾಕ್ತೀರಿ, ನಮಗೆ ಬಟರ್ ಹಾಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇವು ಮೂರನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ತೀರೋ ಎಷ್ಟು ಪಾಸಿಬಲ್ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ನೀವು ಪೇಸ್ಟ್ ಮಾಡಾಕ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಸೊ ನಾನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಂಗೆ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಪೇಸ್ಟ್ ಮಾತ್ರ ಹಾಕ್ಬಿಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಲಿ ಸಾಟ್ ಆಗೋಷ್ಟರಲ್ಲಿ ನಾನು ಈ ಚಿಕನ್ ಏನು ತೆಗೆದಿಟ್ಕೊಂಡಿದ್ದೀನಲ್ಲ, ಸ್ಟಾಕ್ ಮತ್ತು ಪೀಸ್ನ ಏನು ಬೇರೆ ಮಾಡಿದ್ದೀನಲ್ವ, ಆ ಚಿಕನ್ ಪೀಸಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಕೈಯಲ್ಲೇ ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅದನ್ನ ಮ್ಯಾಶ್ ಮಾಡಿಕೊಂಡು ಇದರ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದು ಆಲ್ರೆಡಿ ಬೆಂದಿರೋದ್ರಿಂದ ಇದರಲ್ಲಿ ಬೇಯಬೇಕಂತೇನಿಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆದರೆ ಅದರ ಫ್ಲೇವರೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಎಣ್ಣೆಯಲ್ಲಿ ನಾನು ಸ್ವಲ್ಪ ಸಾಟ್ ಮಾಡ್ಕೊತಾ ಇದ್ದೀನಿ. ಸಾಟ್ ಮಾಡಿಕೊಂಡು ಅದು ಅರೋಮಾ ಬರುತ್ತಲ್ಲ, ಚಿಕನ್ ರೋಸ್ಟ್ ಆಗ್ತಿರೋ ಆ ಅರೋಮಾ ಬರುವಾಗ ನಾವೇನು ಸ್ಟಾಕ್ನ ಬೇರೆ ಮಾಡಿಟ್ಕೊಂಡಿರ್ತೀರಲ್ಲ ಆ ಸ್ಟಾಕ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಇದರಲ್ಲಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡೋಣ. ಒಂದು 2 ಮಿನಿಟ್ಸು ಬಾಯ್ಲ್ ಆಗೋಷ್ಟರಲ್ಲಿ ನಾವು ಕಾರ್ನ್ಫ್ಲೋರ್ ಸರಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೀವು ಇದನ್ನು ಬೇಕಾದ್ರೆ ವೆಜ್ಜಲ್ಲಿ ಕೂಡ ಮಾಡ್ಕೋಬೋದು. ವೆಜ್ಜಲ್ಲಿ ಕೂಡ ಅಷ್ಟೇ ಸೇಮ್ ಇದೇ ಪ್ರೊಸೀಜರ್ ಇರುತ್ತೆ. ಆದರೆ ನೀವೇನಂದರೆ ಚಿಕನ್ ಬದಲು ವೆಜಿಟೇಬಲ್ಸ್ ಹಾಕಬೇಕಾಗುತ್ತೆ. ನೋಡಿ, ಈಗ 1 ಎಗ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ, ಆ ಎಗ್ ಕೂಡ ಹಾಕ್ಕೋತಾ ಇದ್ದೀನಿ ಬಾಯ್ಲ್ ಆದಮೇಲೆ. ಇದು ಎಗ್ ಬಂದು ಆಪ್ಷನಲ್ಲು, ನೀವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನನಗೆ ಎಗ್ ಇಷ್ಟ ಆದ್ದರಿಂದ ನಾನು ಎಗ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗೋಷ್ಟರಲ್ಲಿ ಅದೇ ವೆಜಿಟೇಬಲ್ ಸೂಪ್ ಹೇಳಿದ್ನಲ್ಲ, ನೀವು ಯಾವುದೇ ಒಂದು ವೆಜಿಟೇಬಲ್ ಹಾಕ್ಕೊಂಡ್ರೆ 3 ಅಥವಾ 4 ಮ್ಯಾಕ್ಸಿಮಮ್ 3 to 4 ಹಾಕಿ. ವೆಜಿಟೇಬಲ್ಸು ಜಾಸ್ತಿ ಹಾಕಬೇಡಿ, ಆಮೇಲೆ ವೆಜಿಟೇಬಲ್ದೇ ಡಾಮಿನೆಂಟ್ ಅನಿಸ್ಬಿಡುತ್ತೆ ನಿಮಗೆ ಫ್ಲೇವರು, ಲೆಮನ್ ಕೊರಿಯಾಂಡರ್ ಫ್ಲೇವರ್ ಬರೋಲ್ಲ. ಹಾಗಾಗಿ ಈಗ 2 ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೀರಲ್ಲಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ಜಸ್ಟ್ ಥಿಕ್ನೆಸ್ಗೋಸ್ಕರ ಅಷ್ಟೇ, ಅದು ಸೂಪ್ ಕನ್ಸಿಸ್ಟೆನ್ಸಿ ಏನು ಬರಬೇಕಲ್ವ ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡೋಣ. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದ್ದಂಗೆ ನಾವು ಇದಕ್ಕೆ ಲೆಮನ್ ಮತ್ತು ಕೊರಿಯಾಂಡರ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಫಸ್ಟ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇನ್ನೇನು ಸ್ಟವ್ ಫ್ಲೇಮ್ ಆಫ್ ಮಾಡ್ತೀವಿ ಅನ್ನೋವಾಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು 2 ನಿಂಬೆಹಣ್ಣಷ್ಟು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಇದು ಲಾಸ್ಟಲ್ಲೇ ಹಾಕಬೇಕು, ನೀವು ಫಸ್ಟೇ ಹಾಕಿದ್ರೆ ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿ ಲೆಮನ್ ಮತ್ತು ಕೊರಿಯಾಂಡರು. ಮತ್ತು ಇದಾದಮೇಲೆ ಸ್ವಲ್ಪ ಪೆಪ್ಪರ್ನ ನಾನು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ಇನ್ನೇನು ಸ್ಟವ್ ಫ್ಲೇಮ್ ಆಫ್ ಮಾಡ್ತೀವಿ ಅನ್ನೋವಾಗ ಹಾಕ್ಕೊಂಡು ಇದನ್ನು ಆಫ್ ಮಾಡ್ಕೊಳ್ಳಿ. ನೋಡಿ, ಇದು ಓಕೆ, ಈ ಕನ್ಸಿಸ್ಟೆನ್ಸಿ ಬಂದು ಇದು ಚೆನ್ನಾಗಿ ರೋಲಿಂಗ್ ಬಾಯ್ಲ್ ಆಗುವಾಗ ಆಫ್ ಮಾಡಿ. ನೋಡಿ, ಚಿಕನ್ ಲೆಮನ್ ಕೊರಿಯಾಂಡರ್ ಸೂಪ್ ಏನು ಸಕ್ಕತ್ತಾಗಿ ಕಾಣಿಸ್ತದಲ್ಲ, ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಪ್ಲೀಸ್ ಕುಕ್ ವಿತ್ LJ 111 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.